भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shantihi, Shantihi, Shantihi. ಇಂದು ಶ್ರಾವಣ ಮಾಸದ ಮೊದಲ ಶನಿವಾರ, ಆಗಸ್ಟ್ ತಿಂಗಳ 2ನೆಯ ಶನಿವಾರ, ಶ್ರಾವಣ ಮಾಸದ ಮೊದಲ ಶನಿವಾರ, ಅತ್ಯಂತ ಪವಿತ್ರವಾದಂತಹ ದಿನ. ಈ ಶ್ರಾವಣ ಮಾಸದ ಮುಸ್ಸಂಜೆಯಲ್ಲಿ ಶ್ರಾವಣ ಶುದ್ಧ ಷಷ್ಠಿಯ ತಿಥಿಯಲ್ಲಿ ಶ್ರೀಮದ್ ಭಗವದ್ಗೀತಾ ಅಧ್ಯಯನವನ್ನು ಮಾಡಲು ಸನ್ನದ್ಧರಾಗಿದ್ದೇವೆ. ಪ್ರಾರಂಭದಲ್ಲಿ ಶ್ರೀ ವೆಂಕಟೇಶ ಸ್ತೋತ್ರಂ, ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ವೆಂಕಟೇಶ ಸ್ತೋತ್ರಂ. ಓಂ ಶ್ರೀ ವೆಂಕಟೇಶಾಯ ನಮಃ. ಕಮಲಾಕುಚೂಚುಕ ಕುಂಕುಮತೋ ನಿಯತಾರುಣಿತಾತುಲನೀಲತನೋ ಕಮಲಾಯತಲೋಚನಲೋಕಪತೆ ವಿಜಯೀ ಭವ ವೆಂಕಟಶೈಲಪತೆ. ಸಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತಮೌಲಿಮಣೇ ಶರಣಾಗತ ವತ್ಸಲ ಸಾರನಿಧೆ ಪರಿಪಾಲಯ ಮಾಂ ವೃಷಶೈಲಪತೆ. ಅತಿವೇಲತಯಾ ತವ ದುರ್ವಿಷಯೈಶ್ರನುವೇಲ ಕೃತೈರಪರಾಧ ಶತೈಃ ಹರಿತಂ ತ್ವರಿತಂ ವೃಷಶೈಲಪತೆ ಪರಯಾ ಕೃಪಯಾ ಪರಿಪಾಹಿ ಹರೇ. ಅಧಿವೇಂಕಟಶೈಲಮುದಾರಮತೇರ್ಜನತಾಭಿಮತಾಧಿ ಕದಾ ನರತಾತ್ ಪರದೇವತಯಾ ಗದಿತಾನ್ನಿಗಮೈಃ ಕಮಲಾದಯಿತಾನ್ನ ಪರಂಕಲಯೇ. ಕಲವೇಣುರವಾವಶಗೋಪವಧೂಶತಕೋಟಿವೃತಾತ್ ಸ್ಮರಕೋಟಿಸಮಾತ್ प्रतिवल्लविकाभिमतात् सुखदात् वसुदेवसुतान्न परङ्कलये. अभिरामगुणाकरदाशरथे जगदेकधनुर्धर धीरमते. रघुनायक राम रमेश विभो वरदो भवदेव दया जलधे. अवनीतनया कमनीयकरं रजनीकरचारुमुखाम्बुरुहं रजनीचरराजतमो मिहिरं महनीयमहं रघुराममये. सुमुखं सुहृदं सुलभं सुखदं स्वनुजं च सुकाय ममोघशरम्
अपहाय रघोद्वहमन्यमहं न कथञ्चन कञ्चन जातु भजे विना वेङ्कटेशं ननाथो ननाथः सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ अहं दूरतस्ते पदाम्भोजयुग्मं प्रणामेच्छयागत्य सेवां करोमि सकृत्सेवया नित्यसेवाफलं त्वं प्रयच्छ प्रयच्छ प्रभो वेङ्कटेश अज्ञानिना मया दोषान् अशेषान् विहितान् हरे क्षमस्वत्वं क्षमस्वत्वं शेषशैलशिखामणे अज्ञानिना मया दोषान् अशेषान् विहितान् हरे क्षमस्वत्वं क्षमस्वत्वं शेषशैलशिखामणे इति श्रीवेङ्कटेशस्तोत्रम् ಸಂಪೂರ್ಣಂ ಒಂದು ಚಿಕ್ಕ ಚೊಕ್ಕ ನಾರಾಯಣನ ಭಜನೆಯನ್ನು ಮಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಒಂದು ವಿಷ್ಣುವಿನ ಭಜನೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣೋ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ. गोविंद जय जय गोपाल जय जय. गोविंद जय जय गोपाल जय जय. राधारमण हरे गोविंद जय जय. राधारमण हरे गोविंद जय जय. गोविंद जय जय गोपाल जय जय. श्री कृष्ण गोविंद हरे मुरारे. श्री कृष्ण गोविंद हरे मुरारे. हे नाथ नारायण वासुदेव. हे नाथ नारायण वासुदेव.
गोविंद जय जय गोपाल जय जय। राधारमण हरे गोविंद जय जय। राधारमण हरे गोविंद जय जय। श्री कृष्ण गोविंद हरे मुरारे। हे नाथ नारायण वासुदेव। गोविंद जय जय गोपाल जय जय। गोपाल जय जय। गोविंद जय जय। गोविंद जय जय। गोविंद जय जय। गोविंद नाम संकीर्तनम गोविंद गोविंद। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಶ್ರಾವಣ ಮೊದಲ ಶನಿವಾರದ ಪ್ರಯುಕ್ತ ಅಷ್ಟಾಕ್ಷರಿ ಮಂತ್ರದ ಜಪವನ್ನು ಮಾಡೋಣ. 2-3 ನಿಮಿಷಗಳ ಕಾಲ ಜಪ ಮಾಡುವಾಗ ಶರೀರ ನೇರವಾಗಿರಲಿ. ತಾವು ಕುರ್ಚಿಯ ಮೇಲೆ ಕುಳಿತಿರಬಹುದು ಅಥವಾ ನೆಲದ ಮೇಲೆ ಕುಳಿತಿರಬಹುದು. ಮೇರುದಂಡವನ್ನು ಬೆನ್ನೆಲುಬನ್ನು ನೇರವಾಗಿ ಇರಿಸಿಕೊಳ್ಳಿ, ಆದರೆ ಶರೀರ ಸ್ಥಿರ ಮತ್ತು ಸಡಿಲವಾಗಿರಲಿ. ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಅಷ್ಟಾಕ್ಷರಿ ಮಂತ್ರದ ಜಪವನ್ನು ಹೇಳಿಕೊಡ್ತೇವೆ 2 ಬಾರಿ. ತಾವು 2 ಬಾರಿ ಪುನರಾವರ್ತಿಸುವುದು. ಮನಸ್ಸು ಪ್ರಶಾಂತವಾಗಿರಲಿ, ಆನಂದವಾಗಿರಲಿ. ಉಸಿರಾಟ ದೀರ್ಘವಾಗಿರಲಿ, ನಿಧಾನವಾಗಿರಲಿ. ಪವಿತ್ರವಾದ ಮನಸ್ಸಿನ ಮುಖಾಂತರ ಅಷ್ಟಾಕ್ಷರಿ ಮಂತ್ರದ ಜಪ. ಓಂ ನಮೋ ನಾರಾಯಣಾಯ. 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 ಓಂ
नमो नारायण ॐ नमो नारायणाय 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 ನಿಧಾನವಾಗಿ ಕಣ್ಣುಗಳನ್ನು ತೆರೆಯುವುದು. ಶ್ರೀಮದ್ ಭಗವದ್ಗೀತಾ ಪಾರಾಯಣವನ್ನು ಮಾಡೋಣ. ಏಕಾದಶೋಧ್ಯಾಯ ಮೊದಲ 8 ಶ್ಲೋಕಗಳ ಪಾರಾಯಣ. ತಮ್ಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ಮುಂದಿಟ್ಟುಕೊಂಡಿರಿ. 11ನೆಯ ಅಧ್ಯಾಯವನ್ನು ತೆರೆಯುವುದು. ಏಕಾದಶೋಧ್ಯಾಯ ಮೊದಲ 8 ಅಥವಾ ಮೊದಲ 10 ಶ್ಲೋಕಗಳ ಪಾರಾಯಣ. ಮೊದಲ 10 ಶ್ಲೋಕಗಳ ಪಾರಾಯಣ ಒಟ್ಟಿಗೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಏಕಾದಶೋಧ್ಯಾಯಃ ವಿಶ್ವರೂಪದರ್ಶನಯೋಗಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮಸಂಜ್ಞಿತಂ ಯತ್ತ್ವಯೋಕ್ತಂ ವಚಸ್ತೇನ ಮೋಹೋऽಯಂ ವಿಗತೋ ಮಮ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಏವಮೇತದ್ಯಥಾಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ. ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಶ್ರೀಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದ್ರಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಯಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ. ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ದ್ರಷ್ಟುಮಿಚ್ಛಸಿ ನ ತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ. ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ
ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಅನೇಕವಕ್ತ್ರನಯನಂ ಅನೇಕಾದ್ಭುತದರ್ಶನಂ ಅನೇಕದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ವಿಶ್ವರೂಪ ಸಂದರ್ಶನ ಯೋಗ ಶ್ರೀಮದ್ಭಗವದ್ಗೀತೆಯ 11ನೇ ಅಧ್ಯಾಯ. ಅತ್ಯಂತ ಮಾರ್ಮಿಕ, ಅತ್ಯಂತ ಗೋಪನೀಯ, ಅತ್ಯಂತ ರಹಸ್ಯಾತ್ಮಕವಾದಂತಹ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. ಜಗತ್ತಿನ ಆಗುಹೋಗುಗಳನ್ನು ನಾವು ಗಮನಿಸ್ತಾ ಬಂದಿದ್ದೇವೆ, ಪರೀಕ್ಷಿಸ್ತಾ ಬಂದಿದ್ದೇವೆ. ಜಗತ್ತು ನಮ್ಮನ್ನು ಕೂಡ ಪರೀಕ್ಷೆ ಮಾಡ್ತಾ ಇದೆ, ನಾವು ಜಗತ್ತನ್ನು ಪರೀಕ್ಷೆ ಮಾಡ್ತಾ ಇದ್ದೇವೆ. ಹೌದಲ್ಲ? ಜಗತ್ತು ನಮ್ಮನ್ನು ಹೇಗೆ ಪರೀಕ್ಷೆ ಮಾಡುತ್ತೆ? ಯಾವಾಗ ಕಷ್ಟ ಕಾರ್ಪಣ್ಯಗಳನ್ನು ನಾವು ಎದುರಿಸಿದಾಗ, ನಾನಾ ಸಂಶಯಗಳು ಮನಸ್ಸಿನಲ್ಲಿ ಹರಿದಾಗ ಜಗತ್ತು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದೆ. ನಾವು ಯಾವಾಗ ಜಗತ್ತನ್ನು ಪರೀಕ್ಷೆ ಮಾಡ್ತೇವೆ? ಯಾವಾಗ ಜಗತ್ತಿನ ರಹಸ್ಯವನ್ನು ನಾವು ತಿಳಿದುಕೊಂಡು ಜಗತ್ತನ್ನು ಒಬ್ಬ ಸಾಕ್ಷಿಯಾಗಿ ವೀಕ್ಷಣೆ ಮಾಡ್ತೇವೆ, ಯಾವುದೇ ಪ್ರತಿಕ್ರಿಯೆಯನ್ನು ಮಾಡದೆ ಜಗತ್ತಿನ ಆಗುಹೋಗುಗಳನ್ನು ನಾವು ಗಮನಿಸಿದಾಗ ನಾವು ಜಗತ್ತನ್ನು ಪರೀಕ್ಷೆ ಮಾಡ್ತಾ ಇರ್ತೇವೆ. ವಿಚಾರ ಮಾಡಿ. ವಿಶ್ವರೂಪ ದರ್ಶನ ಯೋಗ ಎಲ್ಲರಿಗೂ ದೊರಕುವಂಥದ್ದಲ್ಲ. ವಿಚಾರ ಮಾಡಿ. ಪರಮಾತ್ಮ ಸರ್ವಾಂತರ್ಯಾಮಿಯಾಗಿದ್ದರೂ ಕೂಡ ಅಧಿಕಾಂಶ ಜನರಿಗೆ ಕಾಣುವುದೇ ಇಲ್ಲ. ಕಾಣುವುದೇ ಇಲ್ಲ. ಕಣ್ಣಿಲ್ವೇ? ಕಣ್ಣಿದೆ. ನೋಡ್ತಾ ಇಲ್ವೇ? ಕಣ್ ತೆರೆದು ನೋಡ್ತಾ ಇದ್ದಾರೆ, ಕಾಣ್ತಾ ಇಲ್ಲ. ಪರಮಾತ್ಮನ ಅಸ್ತಿತ್ವ ಗೋಚರವಾಗ್ತಾ ಇಲ್ಲ. ಕಣ್ಣಿದ್ದರೂ ಕೂಡ ಕುರುಡರು. ಹೌದಲ್ಲ? ಆಚಾರ್ಯ ಶಂಕರರ ನುಡಿಯಂತೆ ಪಶ್ಯನ್ನಪಿ ನ ಪಶ್ಯತಿ ಮೂಢ. ಮೂಢ ಜನರು, ಅಜ್ಞಾನಿಗಳು, ಜಗತ್ತಿನ ವ್ಯಾಮೋಹಕ್ಕೆ ಒಳಗಾದವರು ಪಶ್ಯನ್ನಪಿ ನೋಡ್ತಾ ಇದ್ದರೂ ಕೂಡ ನ ಪಶ್ಯತಿ, ಅವರಿಗೆ ಕಾಣಿಸ್ತಾನೆ ಇಲ್ಲ. ಮೂಢ. ಅವರು ಮೂಢ ಜನರು. ಕಣ್ಣಿದ್ದರೂ ಕುರುಡರು. ಕಣ್ಣಿದ್ದರೂ ಬೇರೆ ಏನನ್ನೋ ಕಲ್ಪಿಸುವಂತಹ ಜನರು. ಹೇಗೆ? 10 ಅಂಧರು, 10 ಜನ ಅಂಧರು ಒಂದು ಸಜೀವವಾದ ಆನೆಯನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ. ಆ 10 ಅಂಧರು ಆನೆಯನ್ನು ಸ್ಪರ್ಶ ಮಾಡ್ತಾ ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಆನೆಯನ್ನು ವರ್ಣಿಸುತ್ತಾ ಇದ್ದಾರೆ, ಬಣ್ಣಿಸ್ತಾ ಇದ್ದಾರೆ. ಯಾರೋ ಕೇಳಿದ್ರು, ಏನಪ್ಪಾ ಆನೆಯನ್ನು ಸ್ಪರ್ಶ ಮಾಡ್ತಾ ಇದ್ದಿ, ನಿನಗೆ ಹೇಗನ್ಸತ್ತೆ? ಆನೆ ಹೇಗಿದೆ? ಅವ ಹೇಳ್ತಾನೆ, ಆನೆ ಒಂದು ದೊಡ್ಡ ದಪ್ಪ
ಹಗ್ಗದ ಹಾಗೆ ಇದೆ ಅಂದ. ಯಾಕೆ? ಅವನ ಆನೆ ನೋಡೇ ಇಲ್ಲ. ಅವನು ಸ್ಪರ್ಶ ಮಾಡ್ತಾ ಇದ್ದು ಆನೆಯ ಸೊಂಡಿಲನ್ನು. ಅವನು ಯಾವುದೋ ಹಗ್ಗವನ್ನು ನೋಡಿದ್ದ ಹಿಂದೆ, ಅದನ್ನು ಹಗ್ಗ ಅಂತ ಹೇಳ್ಕೊಟ್ಟಿದ್ರು ಅವರು. ಇವ ತಿಳ್ಕೊಂಡ ಇದು ಯಾವುದು ದಪ್ಪವಾದ ಹಗ್ಗ, ಉದ್ದವಾಗಿದೆ. ಆನೆ ಹೇಗಿದೆ? ಹಗ್ಗದ ಹಾಗಿದೆ. ಅವನಿಗೆ ಗೋಚರವಾಗಿದ್ದು ಹಗ್ಗದ ಹಾಗೆ ಆನೆ. ಕಣ್ಣಿರುವವರಿಗೆ ಗೊತ್ತು ಆನೆಯ ಆಕಾರ ಹೇಗಿದೆ. ಆನೆ ಹಗ್ಗವಾಗಿದೆಯೇನು? ಇಲ್ಲ. ಆದ್ರೆ ಅಂಧ ತಿಳ್ಕೊಂಡಿದ್ದು ಆನೆ ಹಗ್ಗದ ಹಾಗೆ. ಯಾಕೆ? ಅವನು ಕೇವಲ ಸೊಂಡಿಲನ್ನು ಮಾತ್ರ ಸ್ಪರ್ಶ ಮಾಡ್ತಾ ಇದ್ದಾನೆ. ಮತ್ತೊಬ್ಬ ಆನೆಯ ಕಾಲನ್ನು ಸ್ಪರ್ಶ ಮಾಡ್ತಾ ಇದ್ದ, ಅಂಧ, ಕುರುಡ. ಅವನನ್ನು ಕೇಳಿದ್ರು, ಏನಪ್ಪ ಆನೆ ಹೇಗಿದೆ? ಅವ ಹೇಳ್ದ, ಆನೆ ಒಂದು ಮರದ ಕಾಂಡ ಇದ್ದ ಹಾಗೆ ಇದೆ. ಯಾಕೆ? ಆತ ಮರವನ್ನು ಸ್ಪರ್ಶ ಮಾಡಿದ್ದ. ಅವ್ರು ಹೇಳ್ಕೊಟ್ಟಿದ್ರು, ನೋಡಪ್ಪ ಇದು ಮರ, ಇದು ಮರದ ಕಾಂಡ. ದಿಸ್ ಈಸ್ ದಿ ಟ್ರಂಕ್ ಆಫ್ ದಿ ಟ್ರೀ. ಅವ ತಿಳ್ಕೊಂಡ ಆನೆ ಹೇಗಿದೆ? ಒಂದು ದೊಡ್ಡ ಮರದ ಹಾಗೆ ಇದೆ. ಮರದ ಕಾಂಡ ಆನೆಯ ಆಕಾರ. ಯಾರ ಪ್ರಕಾರ? ಆ ಅಂಧನ ಪ್ರಕಾರ. ಮತ್ತೊಬ್ಬನನ್ನು ಕೇಳಿದ್ರು, ಏನಪ್ಪಾ ಆನೆ ಹೇಗಿದೆ? ಅವ ಆನೆಯ ಕಿವಿಯನ್ನು ಸ್ಪರ್ಶ ಮಾಡ್ತಾ ಇದ್ದ. ಒಂದು ಬದಿಯ ಕಿವಿ, ದೊಡ್ಡದಾದ ಅಗಲವಾದ ಕಿವಿ ಸ್ಪರ್ಶ ಮಾಡ್ತಾ ಇದ್ದ. ಅವ ಹೇಳ್ದ, ಇದು ಯಾವುದೋ ಬೃಹತ್ತಾದ ಎಲೆ ಇದ್ದ ಹಾಗೆ ಇದೆ. ಇವರೆಲ್ಲರ ಉತ್ತರಗಳು ಸರಿಯೇನು? ಅವರ ಪ್ರಕಾರ ಸರಿ. ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದಿ ಬ್ಲೈಂಡ್ ಪರ್ಸನ್, the elephant is like a big leaf, the trunk of the tree, or a big stout rope. But is it true? Never. ಆನೆಯ ಆಕಾರವೇ ಬೇರೆ. ಕಣ್ಣಿರುವವರು ಆನೆಯನ್ನು ನೋಡಿದ್ದಾರೆ. ಆನೆ ಅಂದ ಕೂಡಲೇ, ಎಲಿಫೆಂಟ್ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿಗೆ ಗೋಚರವಾಗುವುದು ಆನೆಯ ರೂಪ, ಆನೆಯ ಶರೀರ, ಆನೆಯ ಆಕಾರ ಮನಸ್ಸಿಗೆ ತಕ್ಷಣ ಮೂಡುವುದು. ಯಾಕೆ? ನಮಗೆ ಹೇಳ್ಕೊಟ್ಟಿದ್ದಾರೆ, ಈ ಆಕಾರದ ಪ್ರಾಣಿಗೆ ಹೆಸರು ಆನೆ, ಹಾಥಿ, ದಿ ಎಲಿಫೆಂಟ್. ಹೌದಲ್ಲ? ಕಣ್ಣಿದ್ದರೂ ನಾವು ಕುರುಡರಾಗಿ ಜಗತ್ತನ್ನು ಭಗವಂತನ ರೂಪವಾಗಿ ನೋಡ್ತಾನೆ ಇಲ್ಲ ನಾವು. ಭಗವಂತ ಜಗತ್ತಿನಲ್ಲಿ ವ್ಯಾಪಕನಾಗಿದ್ದಾನೆ. ಚರ ಅಚರ ರೂಪಗಳಲ್ಲಿ, ಜಂಗಮ ಜಡ ರೂಪಗಳಲ್ಲಿ ಭಗವಂತನ ಅಸ್ತಿತ್ವವಿದೆ. ನಮಗೆ ಕಾಣಿಸ್ತಾನೇ ಇಲ್ಲ. ಹೌದಲ್ಲ? ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಸುಂದರವಾಗಿ ಹಾಡ್ತಾರೆ. ವನವೆಲ್ಲ ನೀವೇ, ವನದೊಳಗಣ ದೇವ, ತರುವೆಲ್ಲ ನೀವೇ, ತರುವಿನೊಳಗಾಡುವ ಖಗಮೃಗವೆಲ್ಲ ನೀವೇ, ಚೆನ್ನ ಮಲ್ಲಿಕಾರ್ಜುನ ಸರ್ವವು ನೀನಾಗಿ, ಎನಗೇಕೆ ಮುಖದೋರೆ, ವನವೆಲ್ಲ ನೀವೇ. ಹೇ ಭಗವಂತ, ಅಕ್ಕ ಮಹಾದೇವಿಯರ ಪ್ರಕಾರ ಜಗತ್ತು ಹೇಗಿದೆ ಅಂತಂದ್ರೆ ವನ ಇದ್ದ ಹಾಗೆ ಇದೆ. ಅರಣ್ಯ, ಕಾಡು, ಕಾನನ. ಜಗತ್ತಿಗೆ ಒಂದು ಉಪಮೆ ಕಾನನದ ಹಾಗೆ. ಅಕ್ಕ ಮಹಾದೇವಿಯವರ ದೃಷ್ಟಿಕೋನದಲ್ಲಿ ಜಗತ್ತು ಅರಣ್ಯ ಇದ್ದ ಹಾಗೆ. ಯಾಕೆ? ಅರಣ್ಯದಲ್ಲಿ ಯಾವುದೇ ಗೊತ್ತು, ಗುರಿ, ದಾರಿ ಇರುವುದಿಲ್ಲ. ನೀವೇನಾದ್ರೂ ಕಾಡು ವಾಸಿಗಳಾಗಿದ್ರೆ ಬಹುಶಃ ದಾರಿ ಗೊತ್ತಿರಬಹುದು ನಿಮಗೆ. ನಗರವಾಸಿಗಳಾಗಿದ್ದು ನೀವು ಕಾಡನ್ನು ಪ್ರವೇಶ ಮಾಡಿದ್ರೆ ನಿಮಗೆ
ದಾರಿಯೇ ಗೊತ್ತಾಗುವುದಿಲ್ಲ. ಇಲ್ಲ, ನಾವು ಮೊಬೈಲಲ್ಲಿ ಲೊಕೇಶನ್ ಹಾಕ್ಕೊಳ್ತೇವೆ, ಅಲ್ಲಿ ನೆಟ್ವರ್ಕೇ ಇಲ್ಲ. ವಿಚಾರ ಮಾಡಿ. ಕಾಡಲ್ಲಿ ನಾವು ದಾರಿ ತಪ್ಪುತ್ತೇವೆ. ಜಗತ್ತು ಕಾಡಿದ್ದ ಹಾಗೆ. ಜಗತ್ತಿಗೆ ಪ್ರವೇಶ ಮಾಡಿದಾಗ, ಈ ಶರೀರದ ಜನ್ಮವಾದಾಗ ನಮಗೆ ಗೊತ್ತು ಗುರಿ ಇಲ್ಲ. ಯಾರನ್ನು ಅಣುಕು ಮಾಡುತ್ತಾ, ಯಾರನ್ನು ನೋಡುತ್ತಾ ಹಾಗೇ ಕಾಲ ಕಳೆದು ಬೆಳೀತಾ ಇರ್ತೇವೆ ನಾವು. ಹೌದಲ್ಲ? ಅದಕ್ಕೆ ಕಾಡು ಎಂದು ಜಗತ್ತನ್ನು ಬಣ್ಣಿಸುವರು ಅಕ್ಕ ಮಹಾದೇವಿಯವರು. ವನವೆಲ್ಲ ನೀವೇ, ಈ ಕಾಡೆಲ್ಲ ನೀನೆ. ವನದೊಳ ವನದೊಳಗಡಾಡುವ ಖಗ ಮೃಗವೆಲ್ಲ ನೀವೇ. ವನದೊಳು ಆಡುವ ಖಗ ಮೃಗ ಎಲ್ಲ ನೀವೇ. ಆ ಕಾಡಿನಲ್ಲಿ ಅನೇಕ ಖಗಗಳಿದೆ, ಅನೇಕ ಮೃಗಗಳಿದೆ. ಖಗ ಯಾವುದು? ಖಂ ಅಂದ್ರೆ ಆಕಾಶಂ. ಯಾವುದು ಆಕಾಶ ಮಾರ್ಗದಲ್ಲಿ ಪಯಣಿಸುವುದೋ ಪಕ್ಷಿಗಳು, ಖಗಗಳು. ಯಾವುದು ಮಣ್ಣಿನ ಮೇಲೆ, ನೆಲದ ಮೇಲೆ ಯಾವುದು ನಡೀತವೋ ಅವು ಮೃಗಗಳು. ಖಗ ಮೃಗ. ಕಾಡಿನಲ್ಲಿ ಎಲ್ಲ ರೀತಿಯಾದಂತಹ ಪ್ರಾಣಿಗಳು ಇವೆ, ಅದೆಲ್ಲ ನೀವೇ. ಜಗತ್ತಿನಲ್ಲಿ ಎಲ್ಲ ರೀತಿಯಾದಂತಹ ವೈವಿಧ್ಯಮಯ ಜೀವರಾಶಿಗಳಿವೆ, ಎಲ್ಲವೂ ಕೂಡ ಭಗವಂತನ ರೂಪವೇ. ತರುವಿನೊಳಗಾಡುವ ಖಗ ಮೃಗವೆಲ್ಲ ನೀವೇ. ತರು, ಅನೇಕ ತರುಗಳಿವೆ ಕಾಡಿನಲ್ಲಿ. ಹೌದಲ್ಲ? ತರುಗಳು, ಮರಗಳಿವೆ. ಆ ಮರದಲ್ಲಿ ಅನೇಕ ಖಗ ಮೃಗಗಳು ವಾಸ ಮಾಡ್ತವೆ. ಎಲ್ಲವೂ ಕೂಡ ಭಗವಂತ ನೀನೆ. ಚನ್ನಮಲ್ಲಿಕಾರ್ಜುನ, ಸರ್ವವೂ ನೀನಾಗಿ ಎನಗೇಕೆ ಮುಖದೋರೆ. ಹೇ ಭಗವನ್, ಎಲ್ಲವೂ ನೀನೇ ಆದ ಬಳಿಕ ನನಗೆ ಯಾಕೆ ಕಾಣಿಸ್ತಾ ಇಲ್ಲ? ಎನಗೇಕೆ ಮುಖದೋರೆ? ಪ್ರಶ್ನೆ ಇರುವುದು ನನ್ನ ದೃಷ್ಟಿಕೋನದಲ್ಲಿ, ಜಗತ್ತಿನಲ್ಲಿ ಅಲ್ಲ. ಜಗತ್ತಿನಲ್ಲಿ ಭಗವಂತ ಸದಾ ಸಿದ್ಧವಾಗಿದ್ದಾನೆ, ಸಜೀವವಾಗಿದ್ದಾನೆ, ದೇದೀಪ್ಯಮಾನವಾಗಿ ಬೆಳಗ್ತಾ ಇದ್ದಾನೆ. ನನಗೆ ಕಣ್ಣಿಲ್ಲ ಅಷ್ಟೇ ಅದನ್ನು ನೋಡೋದಿಕ್ಕೆ. ಹೌದಲ್ಲ? ಆ ಕಣ್ಣುಗಳು ಹೇಗೆ ಆಗಬೇಕು? ದಿವ್ಯವಾದ ಚಕ್ಷಸ್ಸು, ದಿವ್ಯವಾದ ಕಣ್ಣುಗಳಾಗಬೇಕು. ಆಗ ಮಾತ್ರ ನನಗೆ ಅಗೋಚರವು ಗೋಚರವಾಗುವುದು. ಹೌದಲ್ಲ? ಬುದ್ಧಿ ಬಂದಾಗ ನಾವು ಹೇಳ್ತೇವೆ, ಈಗ ನನ್ನ ಕಣ್ ತೆರೆಯಿತು. ಯಾಕೆ? ಇಲ್ಲಿವರೆಗೂ ಕಣ್ಣು ಮುಚ್ಕೊಂಡಿದ್ರೇನು? ಇಲ್ಲ. ಈಗ ನನ್ನ ಕಣ್ ತೆರೆಯಿತು ಅಂದ್ರೆ ಅರ್ಥ ಏನು? ಈಗ ಜ್ಞಾನೋದಯವಾಯಿತು. ಜಗತ್ತಿನ ಸಂಬಂಧಗಳು ಶಾಶ್ವತ ಅಲ್ಲ. ಜಗತ್ತಿನ ಬಾಂಧವ್ಯಗಳು ನಂಬಿಕೆಗೆ ಅರ್ಹವಲ್ಲ. ಹೌದಲ್ಲ? ನಂಬುವುದಾದರೆ ಭಗವಂತನನ್ನು ನಂಬು. ಹೌದಲ್ಲ? ಆದ್ರಿಂದ ವಿಶ್ವರೂಪ ದರ್ಶನ ಯೋಗದಲ್ಲಿ ಅರ್ಜುನ ಪ್ರಶ್ನೆ ಮಾಡಿದಾಗ, ಹೇ ಭಗವನ್ನ, ನಿನ್ನ ವಿಭೂತಿಗಳನ್ನು ನಾನು ನೋಡಬೇಕು. ಆಗ್ಬೋದು, ನೋಡು. ಏನು ಕಾಣಿಸ್ತಾ ಇಲ್ಲ. ಹಾಗೆ ಭಗವಂತನಂದ, ಹಾ 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 ಹಾ, ಇದು ಸಾಮಾನ್ಯವಾಗಿ ಈ ಚರ್ಮದ ಕಣ್ಣೊಡಿಗೆ ಕಾಣುವುದಿಲ್ಲ. ಕಾಣಬೇಕಾದ್ರೆ ನಿನಗೆ ದಿವ್ಯವಾದ ಕಣ್ಣುಗಳು ಬೇಕು. ನಿನಗೆ ಅದನ್ನು ದಯಪಾಲಿಸ್ತಾ ಇದ್ದಾನೆ. ತಗೋ ಈ ದಿವ್ಯ ಕಣ್ಣುಗಳನ್ನು. ಈ ಅಂತರ್ಮುಖಿಯಾಗಿ, ಈ ಅಂತರ್ಮುಖತ್ವದ ಕಣ್ಣುಗಳಿಂದ ನನ್ನ ಐಶ್ವರ್ಯವನ್ನು, ನನ್ನ ಯೋಗವನ್ನು ನೋಡು. ನೋಡಿ 8ನೇ ಶ್ಲೋಕ. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯ ಮೇ ಯೋಗಮೈಶ್ವರಂ. ಮಾಂ ಅನೇನ ಸ್ವಚಕ್ಷುಷಾ ದ್ರಷ್ಟುಂ ಏವ ನ ಶಕ್ಯಸೆ ತೇ ದಿವ್ಯಂ ಚಕ್ಷು ದದಾಮಿ ಮೇ ಐಶ್ವರಂ ಯೋಗಂ ಪಶ್ಯ. ಈಗ ನೋಡು ಎಂದು ಅವನಿಗೆ ಆ ದಿವ್ಯವಾದ ಕಣ್ಣುಗಳನ್ನು ಕೊಟ್ಟಾಗ ಅರ್ಜುನ ನೋಡ್ತಾನೆ. ಯಾವ ರೀತಿ ಆ ವಿಶ್ವರೂಪವನ್ನು ಅರ್ಜುನ ಕಂಡನು ಅನ್ನುವಂಥದ್ದನ್ನು ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ. ನೋಡಿ 9ನೇ ಶ್ಲೋಕ. ಎಲ್ಲರೂ ಪಾರಾಯಣ ಮಾಡುವ ಒಮ್ಮೆ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ
ಪರಮಂ ರೂಪಮೈಶ್ವರಂ. ಅತ್ಯಂತ ಸುಂದರವಾದಂತಹ ಉದ್ಗಾರ ಸಂಜಯನಿಂದ. ಹೇಳ್ತಾ ಇದ್ದಾನೆ, ಹೇ ರಾಜ, ಹೇ ಧೃತರಾಷ್ಟ್ರ, ಹೇ ರಾಜನ್, ಮಹಾಯೋಗೇಶ್ವರ, ಮಹಾಯೋಗೇಶ್ವರನಾದ ಮತ್ತು ಹರಿಹಿ. ಹರಿಹಿ ಅಂದ್ರೆ ಅರ್ಥ ಏನು? ಸರ್ವಂ ಪಾಪಂ ಹರತಿ ಇತ್ಯರ್ಥ. ಎಲ್ಲ ಪಾಪಗಳನ್ನು ನಾಶಪಡಿಸುವ ಭಗವಂತನು. ಏವಂ ಉಕ್ತ್ವಾ, ಈ ಪ್ರಕಾರವಾಗಿ ಹೇಳಿ, ತತಃ ತದನಂತರ ಪಾರ್ಥಾಯ ಅರ್ಜುನನಿಗಾಗಿ ಪರಮಂ ಐಶ್ವರಂ ರೂಪಂ ದರ್ಶಯಾಮಾಸ. ಪರಮ ಐಶ್ವರ್ಯದಿಂದ ಕೂಡಿದ ದಿವ್ಯ ಸ್ವರೂಪವನ್ನು ತೋರಿಸಿದನು. ನೋಡಿ ಸಂಜಯ ಎಂತಹ ಅದೃಷ್ಟಶಾಲಿ. ಕೇವಲ ಅರ್ಜುನ ಮಾತ್ರವಲ್ಲ, ಸಂಜಯ ಕೂಡ ದರ್ಶನ ಮಾಡ್ತಾ ಇದ್ದಾನೆ. ಯಾಕೆ? ಅವನಿಗೆ ವ್ಯಾಸರು ದಿವ್ಯ ಚಕ್ಷುಸ್ಸುಗಳನ್ನು ಆಗಲೇ ದಯಪಾಲಿಸಿದ್ರು. ನೋಡಿ, ಆ ದಿವ್ಯ ಕಣ್ಣುಗಳಿಂದ ಸಂಜಯ ಎಂತಹ ಒಂದು ಅದೃಷ್ಟಶಾಲಿ ನೋಡಿ. ಕೇವಲ ಹಿಂದೆ ಆದದ್ದನ್ನು ಮಾತ್ರ ತಾನು ನೋಡಿರಲಿಲ್ಲ, ವರ್ತಮಾನವನ್ನು ನೋಡ್ತಾ ಇದ್ದಾನೆ. ಭವಿಷ್ಯವು ಏನಾಗುವುದು ಅನ್ನುವಂಥದ್ದನ್ನು ಆಗಲೇ ನೋಡಿಬಿಟ್ಟಿದ್ದಾನೆ ಸಂಜಯ. ಅದಕ್ಕೆ ದಿವ್ಯವಾದ ಕಣ್ಣುಗಳು ಎಂದು ಹೇಳುವುದು. ಅಂತಹ ಭಗವಂತನ ರೂಪವನ್ನು ಸಂಜಯ ನೋಡ್ತಾ ಇದ್ದಾನೆ. ಅರ್ಜುನ ದರ್ಶನ ಮಾಡ್ತಾ ಇದ್ದಾನೆ. ಧೃತರಾಷ್ಟ್ರ ಅಂಧರಾಜ, ಹೌದಲ್ಲ, ಅವನು ಕೇಳ್ತಾ ಇದ್ದಾನೆ. ಬಹುಶಃ ಭಗವಂತನ ಸ್ವರೂಪವನ್ನು ಆತನೂ ಕೂಡ ಕಂಡುಕೊಂಡನೋ ಏನೋ ತನ್ನ ಅಂತರ್ಕಣ್ಣುಗಳಿಂದ, ಗೊತ್ತಿಲ್ಲ. ಬಣ್ಣಿಸ್ತಾ ಇದ್ದಾನೆ ಸಂಜಯ. ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡೋಣ. 11ನೇ ಅಧ್ಯಾಯ 9ನೇ ಶ್ಲೋಕದ ಶಾಂಕರ ಭಾಷ್ಯ. ಏವಂ ಯಥೋಕ್ತ ಪ್ರಕಾರೇಣ ಉಕ್ತ್ವಾ ತತಃ ಅನಂತರಂ ರಾಜನ್ ಧೃತರಾಷ್ಟ್ರ ಮಹಾಯೋಗೇಶ್ವರ ಮಹಾಂಶ್ಚ ಅಸೌ ಯೋಗೇಶ್ವರಶ್ಚ ಹರಿಃ ನಾರಾಯಣ ದರ್ಶಯಾಮಾಸ. ದರ್ಶಿತವಾನ್ ಪಾರ್ಥಾಯ ಪೃಥಾ ಸುತಾಯ ಪರಮಂ ರೂಪಂ ವಿಶ್ವರೂಪಂ ಐಶ್ವರಂ. ಭಾಷ್ಯಾರ್ಥವನ್ನು ನೋಡಿ. ನಾವು ಇದನ್ನು ಮಾಡಲಿಲ್ಲ ಅಲ್ಲ, ಪದಚ್ಛೇದ ಮತ್ತು ಅನ್ವಯಾರ್ಥ. ಮಾಡಿದ್ವು. ಭಾಷ್ಯಾರ್ಥವನ್ನು ನೋಡೋಣ. ಹೀಗೆ ಮೇಲೆ ಹೇಳಿದ ಪ್ರಕಾರವಾಗಿ ನುಡಿದು ಆಮೇಲೆ ಆ ಬಳಿಕ ರಾಜನೇ, ಧೃತರಾಷ್ಟ್ರನೇ, ಮಹಾಯೋಗೇಶ್ವರನಾದ, ನೋಡಿ ಯೋಗೇಶ್ವರ ಆ ಪದ ಎಷ್ಟು ಚೆನ್ನಾಗಿದೆ ನೋಡಿ. ಯೋಗ ಈಶ್ವರಶ್ಚ ಯೋಗೇಶ್ವರ. ಮತ್ತೊಂದು ಪದ ಇದೆ ಯೋಗೀಶ್ವರ. ಅದು ಯಾವಾಗ ಆಗತ್ತೆ? ಯೋಗಿ ಪ್ಲಸ್ ಈಶ್ವರ, ಯೋಗೀಶ್ವರ. ಆದ್ರಿಂದ ಯೋಗೇಶ್ವರ ಗುಣಸಂಧಿ, ಯೋಗೀಶ್ವರ ಸವರ್ಣ ದೀರ್ಘ ಸಂಧಿ. ಈ ಪದವನ್ನ ಅನೇಕರು ಸಂಧಿಯನ್ನ ಯಾರು ಅಧ್ಯಯನ ಮಾಡಿಲ್ಲ ಅವರು ತಪ್ಪು ತಪ್ಪಾಗಿ ಹೇಳ್ತಾರೆ. ಯೋಗೀಶ್ವರನಿಗೆ ಯೋಗೇಶ್ವರ ಅಂತ ಹೇಳ್ಬಿಡ್ತಾರೆ, ಯೋಗೇಶ್ವರನಾದವ ಯೋಗೀಶ್ವರ ಎಂದು ಹೇಳ್ಬಿಡ್ತಾರೆ. ಇಲ್ಲ ಇಲ್ಲ, ಅದರ ಅರ್ಥವೇ ಬೇರೆ, ಇದರ ಅರ್ಥವೇ ಬೇರೆ. ಹೇಗೆ ಅಂತಂದ್ರೆ ಮತ್ತೊಂದು ಪದ ನೋಡಿ. ಶನಿವಾರ ಇವತ್ತು ಶನಿದೇವನನ್ನು ಆರಾಧಿಸುವಂತಹ ದಿನ ಶನಿವಾರ. ಮಂದವಾಸರ ಸ್ಥಿರವಾಸರ ಅಂತಲೂ ಕೂಡ ಹೆಸರು ಈ ಶನಿವಾರಕ್ಕೆ. ಈ ಶನಿದೇವನ ಅರ್ಥ ಪದ ನೋಡಿ, ಶನೈಶ್ಚರ ಅಂತ ಹೇಳಬೇಕು. ಯಾಕೆ? ಶನೈಹಿ ಶನೈಹಿ ಚರತಿ ಇತಿ ಶನೈಶ್ಚರ. ಆ ಶನಿದೇವನನ್ನು ನಾವು ಶನೈಶ್ಚರ ಅಂತ ಹೇಳ್ತೇವೆ. ಯಾಕೆ? ಆ ಶನಿಗ್ರಹ ನಮ್ಮ ಕುಂಡಲಿಯಲ್ಲಿ ನಿಧಾನವಾಗಿ ಚಲಿಸುವವನು. ಶನೈಹಿ, ಶನೈಹಿ ಅಂದ್ರೆ ನಿಧಾನವಾಗಿ, ನಿಧಾನವಾಗಿ ಅಂತ ಅರ್ಥ. ನಿಧಾನವಾಗಿ ಶನಿಗ್ರಹ ಚಲಿಸುವುದು. ಆದ್ದರಿಂದ ಶನಿದೇವನಿಗೆ ಹೆಸರು ಶನೈಶ್ಚರ, ನಿಧಾನವಾಗಿ ಚಲಿಸುವವನು ಶನೈಶ್ಚರ. ಅನೇಕರು ಈ ಫಲಕವನ್ನ ಬರೆಸುವಾಗ ದೇವಸ್ಥಾನಗಳಲ್ಲಿ ಶನೈಶ್ಚರನ ದೇವಸ್ಥಾನದ ಎದುರುಗಡೆ ಬರೆಸಿರ್ತಾರೆ
ಶನೈಶ್ವರ ಅಂತ ಬರೆಸಿರ್ತಾರೆ. ಶನೈಶ್ವರ ಆ ಪದ ಇಲ್ಲವೇ ಇಲ್ಲ ಸಂಸ್ಕೃತದಲ್ಲಿ. ಶನೈಶ್ವರ ಆಗ್ಲಿಕ್ಕೆ ಸಾಧ್ಯ ಇಲ್ವ. ಶನಿ ಈಶ್ವರ, ಶನೀಶ್ವರ ಅಂತ ಬರೆಯಿರಿ, ಸರಿಯಾಗಿದೆ. ಶನೈಶ್ವರ ಅನ್ನುವ ಪದ ಸರಿಯಾದದ್ದಲ್ಲ. ಯಾರ್ಯಾರು ಅದನ್ನು ತಪ್ಪಾಗಿ ಬರೆದಿದ್ದೀರಿ, ಸರಿಯಾಗಿ ಫಲಕವನ್ನು ಬರೆಯಿಸಿರಿ. ಶನೈಶ್ಚರ ಅಂತ ಹೇಳಿ ಬರೆಯಿಸಿ, ಅಥವಾ ಶನೀಶ್ವರ, ಶನಿ ಈಶ್ವರ, ಶನೀಶ್ವರ ಸವರ್ಣ ದೀರ್ಘ ಸಂಧಿ. ಇಲ್ಲಿ ಯೋಗೇಶ್ವರ ಗುಣಸಂಧಿ, ಯೋಗ ಈಶ್ವರ ಯೋಗೇಶ್ವರ. ಮಹಾಯೋಗೇಶ್ವರನಾದ ದೊಡ್ಡವನು, ಯೋಗಿಗಳೊಡೆಯನೂ ಆದ ಹರಿಯು. ಹರಿಯು ಅಂದ್ರೇನು? ಸರ್ವಂ ಪಾಪಂ ಹರತಿ ನಾರಾಯಣನು. ಪೃಥೆಯ ಮಗನಾದ, ಆದ್ರಿಂದ ಪಾರ್ಥ ಪೃಥೆಯ ಮಗ. ಪೃಥ ಯಾರು? ಕುಂತಿಯ ಮೂಲ ಹೆಸರು ಪೃಥಾ, ಆದ್ರಿಂದ ಅರ್ಜುನ ಪಾರ್ಥ. ಹಾಗಂತ ಹೇಳಿ ಎಲ್ಲ ಪಾಂಡವರು ಕೂಡ ಪಾರ್ಥರೇ. ಆತ ಧರ್ಮರಾಜನಾಗಿರಲಿ, ಭೀಮನಾಗಿರಲಿ, ಮೂರೂ ಜನರು ಕೂಡ ಪಾರ್ಥ ಎಂದಲೇ ನಾವು ಸಂಬೋಧಿಸುವಂಥದ್ದು. ಕಾರಣ ಮೂರು ಜನರು ಕೂಡ ಪೃಥಾ ಪುತ್ರರು. ಪೃಥೆಯ ಮಗನಾದ ಅರ್ಜುನನಿಗೆ ಐಶ್ವರವಾದ ರೂಪವನ್ನು, ಪರಮ ರೂಪವನ್ನು, ಈಶ್ವರನಾದ ತನ್ನ ವಿಶ್ವರೂಪವನ್ನು ತೋರಿಸಿದನು. ಸಂಜಯ ಮುಂದುವರಿಸ್ತಾ ಇದ್ದಾನೆ. ಹೇಗಿತ್ತು ಆ ದಿವ್ಯವಾದ ರೂಪ? ಈಗ ಆ ಸಂಜಯ ಆ ರೂಪವನ್ನು ನೋಡ್ತಾ ವರ್ಣಿಸ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಅರ್ಜುನ ಇದನ್ನು ತನ್ನ ದಿವ್ಯವಾದ ಕಣ್ಣುಗಳಿಂದ ದರ್ಶನ ಮಾಡ್ತಾ ಇದ್ದಾನೆ. ನೋಡಿ 10ನೆಯ ಶ್ಲೋಕ ಒಂದು ಬಾರಿ ಪಾರಾಯಣ ಮಾಡುವ ಒಟ್ಟಿಗೆ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಪದ ವಿಭಾಗವನ್ನು ನೋಡಿಕೊಳ್ಳಿ. ಅನೇಕ ವಕ್ತ್ರ ನಯನಂ, ಹಾಗೆ ಮುಂದಿನ ಶ್ಲೋಕವನ್ನು ನೋಡಿಬಿಡೋಣ. ಅನೇಕಾದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನೇಕೋದ್ಯತಾಯುಧಂ, ದಿವ್ಯಮಾಲ್ಯಾಂಬರಧರಂ, ದಿವ್ಯಗಂಧಾನುಲೇಪನಂ, ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ದಿವ್ಯಮಾಲ್ಯಾಂಬರಧರಂ, ದಿವ್ಯಗಂಧಾನುಲೇಪನಂ,